ಸೂಪರ್ ಆಗಿದೆ. ದೋಸೆ ಅಂತೂ ಬಾಯಲ್ಲಿಟ್ರೆ ಕರ್ಗೋಗ್ತಿದೆ. ನಮ್ಮ ಆಂಟಿದು ನಂದು ಸೇಮ್ ಫೀಲಿಂಗು. ತುಂಬ ಚೆನ್ನಾಗಿದೆ ಇದು. ಆಮೇಲೆ ಚೌಚೌಬಾತ್ ತೊಗೊಂಡ್ವಿ, ತುಂಬ ಚೆನ್ನಾಗಿದೆ. ಅವು ಇದು ಆಂಬಿಯನ್ಸು ಸಗದಾಗಿದೆ. ನೋಡಿ ನಾ ಪೂರಿ ತರ್ತಿದ್ದಾಳೆ ನನ್ನ ಮಗಳು. ಎಲ್ಲ ಒಂದು ಐಟಮ್ ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಎಲ್ಲ ತಗೊಂಡ್ವಿ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಹೋಟ್ಲು ಭಾಳ ನೀಟಾಗಿದೆ, ಒಂದು ಡಿಸಿಪ್ಲಿನ್ ಚೆನ್ನಾಗಿದೆ. ಆಮೇಲೆ ರುಚಿಕರವಾಗಿ ನಮಗೆ ಭಾಳ ಇಷ್ಟವಾದ ಬೆಳಗ್ಗೆ ಹೊತ್ತು ಬರ್ತೀವಿ, ಸಂಜೆ ಹೊತ್ತು ಬರ್ತೀವಿ. ಕಾಫಿ ಮತ್ತು 2 ಇಡ್ಲಿ, ರವೆ ದೋಸೆ ಅಂತೂ ಸೂಪರಾಗಿದೆ. ಖಾಲಿ ದೋಸೆ ಸಕ್ಕತ್ತಾಗಿದೆ. ಅದರಲ್ಲಿ ಸಿಹಿಯಾಗಿ ವಾರಕ್ಕೊಂದ್ಸಲ ಕೇಸರಿ ಬಾತು ಸಕ್ಕತ್ತಾಗಿ ಮಾಡ್ತಾರೆ. ಬೆಂಗಳೂರನ್ನ ಕವರ್ ಮಾಡ್ದಂಗೆ ಇವರು ಬೆಂಗಳೂರು ಕೆಫೆ ಅಂತ ಇಡೋ ಬದಲು ಬೆಂಗಳೂರು ಕವರ್ ಮಾಡಬೇಕು ಅಷ್ಟೇ. ಹುಡ್ಕೊಂಡು ಬರಬೇಕು. ಹುಡ್ಕೊಂಡು ಬಂದಷ್ಟು ಸಹ ಹೆಸರುವಾಸಿ ಆಗುತ್ತೆ. ಹೆಸರು ಮಾಡೋದು ಎಲ್ಲ ಮಾಡ್ತಾರೆ, ಬಟ್ ಹೆಸರನ್ನ ಲೈಫ್ ಲಾಂಗ್ ಶಾಶ್ವತವಾಗಿ ಉಳಿಸ್ಕೊಬೇಕು ಮೈನ್ ಅಷ್ಟೇ. ಇವಾಗ ಹೆಂಗೆ ನಮ್ಮ ರಾಮೇಶ್ವರ ಅವ್ರು ಹೆಂಗೆ ಉಳಿಸ್ಕೊಂಡಿದ್ದಾರೋ ಅದೇ ಥರ ಬೆಂಗಳೂರು ಕೆಫೆ ಇವಾಗ ಬೆಂಗಳೂರು ಹೆಸರಿಟ್ಟ ಮೇಲೆ ಬೆಂಗಳೂರು ಥರನೇ ಇರಬೇಕಲ್ವ ಎಲ್ಲನೂ ಐಟಮ್ಸು ಚೆನ್ನಾಗಿರಬೇಕು. ಒಟ್ಟ ಸರ್ ಗುಡ್ ಚೆನ್ನಾಗಿದೆ. ಸೊ ಇದು ಒಂಥರ ಹೇಳ್ಬೇಕಾದ್ರೆ ಸೋಂಬೇರಿ ಕಟ್ಟೆ ಅನ್ಬೇಕಾ ಇಲ್ಲ ಕುಂತ್ಕೊಳ್ಳೋ ಟೈಮ್ ಪಾಸ್ ಅನ್ಬೇಕಾ ಗೊತ್ತಾಗ್ತಿಲ್ಲ ನನಗಂತೂ. ಅಲ್ಲ ಹೇಳಿದ್ದು ಕುಂತ್ಕೊಳ್ಳೋಕ್ಕೆ ಚೆನ್ನಾಗಿದೆ. ವಯಸ್ಸಾದ ವ್ಯಕ್ತಿಗಳು ಹಾಗೂ ಕುಂತ್ಕೊಂಡು 4 ಜನ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ಹೋಗೋದಕ್ಕೆ ಮಾಡಿದೆ. ಈ ಚೇರ್ಗಳಿಗಿನ್ನ ಶಾಶ್ವತವಾಗಿ ಕಲ್ಲು ಚೆನ್ನಾಗಿರುತ್ತೆ. ಹೌದು ಸರ್, ಇಡ್ಲಿ ಚೆನ್ನಾಗಿದೆ, ಟೇಸ್ಟ್ ಇದೆ. ಇದು ದೋಸೆ ಮತ್ತು ಪುರಿ ಕ್ಲೀನಾಗಿದೆ, ಟೇಸ್ಟ್ ಇದೆ. ಹಾಂ, ಎಲ್ಲ ಕಟ್ಟೆಲ್ಲ ಇದೆ. ಬಂಧುಗಳೇ ನಮಸ್ಕಾರ. ನಾನಿವತ್ತು ಮಲ್ಲೇಶ್ವರಂ 17 ಕ್ರಾಸಲ್ಲಿದ್ದೀನಿ. ಏನಪ್ಪ ಅಂತಂದರೆ ಬೆಂಗಳೂರು ಕೆಫೆ ಜಯನಗರದಲ್ಲಿದೆ. ಇವಾಗ ಇದು 2ನೇ ಬ್ರಾಂಚ್ ಚಿಲ್ ಮಾಡಿದ್ದಾರೆ. ಓಪನ್ ಆಗಿಬಿಟ್ಟು ಒಂದು 15 ಡೇಸ್ ಆಯಿತು. ಸಿಕ್ಕಾಪಟ್ಟೆ ಜನ. ಆಂಬಿಯನ್ಸ್ ಕೂಡ ಭಾಳ ಚೆನ್ನಾಗಿದೆ. ಕುತ್ಕೊಂಡು ತಿಂತಾರೆ. ಇಲ್ಲಿ ಟೇಬಲ್ಲು ಚೇರ್ಗಳು ಇಲ್ಲ, 2 ಟೇಬಲ್ ಇದೆ ಮಧ್ಯಕ್ಕೆ ಮಾತ್ರ ತಿನ್ನೋದಕ್ಕೆ. ಆ್ಯಂಡ್ ವಯಸ್ಸಾದವ್ರಿಗೂ ಆ ಕಡೆ ವಯಸ್ಸಾದಂದರೆ ಏಜ್ ಪೀಪಲ್ಗೂ ಆ ಕಡೆ ಕೆಳಗಡೆ ಮೇಲೆ ಹತ್ತಕ್ಕಾಗಿಲ್ಲ ಅಂದರೆ ಅವ್ರಿಗೂ ಸೀಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೋಡ್ಬೋದು ಎಷ್ಟು ಜನ ಕುತ್ಕೊಂಡಿದ್ದಾರೆ ಅಂತೇಳಿ. ಎಲ್ಲ ಕಟ್ಟೆ ಮಾಡಿದ್ದಾರೆ, ಕಟ್ಟೆ ಮೇಲೆ ಕುತ್ಕೊಂಡು ತಿನ್ಬೋದು. ಆ ರೀತಿಯಾಗಿ ಆಂಬಿಯನ್ಸ್ ಇದೆ, ಚೆನ್ನಾಗಿದೆ. ಮೇನ್ ರೋಡಲ್ಲೇ ಬರುತ್ತೆ. ನೀವು ಸಾಯಿಬಾಬಾ ಟೆಂಪಲಿಂದ ಸೀದಾ ಹಿಂಗೆ ಬಂದರೆ, ನೀವು ಡೌನ್ ಬಂದರೆ ಮಲ್ಲೇಶ್ವರಂ ಸಾಯಿಬಾಬಾ ಟೆಂಪಲಿಂದ 17th ಕ್ರಾಸ್ ಹತ್ರನೇ ಬರುತ್ತೆ. ಹೀಗೆ ಮುಂದೆ ಹೋದರೆ ನೀವು PUC ಬೋರ್ಡ್ ಇದೆ, ಈಗ ಮುಂದೆ ಹೋಗ್ತಾ ಹೋದರೆ ಅದೇ ರೀತಿ ಸಾಯಿಬಾಬಾ ಟೆಂಪಲಿಂದ ಸ್ವಲ್ಪ ಮುಂದೆ ಬರಬೇಕಷ್ಟೇ. ಭಾಳ ಚೆನ್ನಾಗಿದೆ ಆಂಬಿಯನ್ಸು. ಇಲ್ಲಿ ದೋಸೆ ಮಾತ್ರ ಫೈನಾಗಿರುತ್ತಂತೆ. ಅದೇ ರೀತಿ ಕಾಫಿ ಅಷ್ಟೇ. ಎಲ್ಲ ತಿಂಡಿ ತಿಂದವರೆಲ್ಲ ಕಾಫಿ ಕುಡಿತಾರೆ. ಮಶ್ರೂಮ್ ರೈಸ್ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ, ಅವಲಕ್ಕಿ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಸೂಪು, ಎಲ್ಲ ರೀತಿಯ ತಿಂಡಿ ಸಿಗುತ್ತೆ. ಆದರೆ ದೋಸೆ ಮಾತ್ರ ಸಾಲಿಡ್ ಆಗಿರುತ್ತೆ ಅಂತೇಳಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಹೋಟ್ಲು ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ. ಬೆಂಗಳೂರು ಕಾಫಿ ಅಂತೇಳಿ. ಬನ್ನಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನೋಡ್ಬೋದು ಎಲ್ಲರೂ ಇಲ್ಲೇ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಸಾಕಷ್ಟು ಜನ. ಆಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಇಲ್ಲಿಗೆ ನೀವು ಈ ಕಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಕೌಂಟ್ರ್ ಇದೆ ನೋಡಿ. ಬಿಲ್ ತೊಗೊಳೋದಕ್ಕೆ ಅಂದರೆ ನಿಮಗೆ ತಿಂಡಿ ತೊಗೊಳೋದಕ್ಕೆ ಕ್ಯೂ ಇರುತ್ತೆ. ಯಾವಾಗಲೂ ಎನಿ ಟೈಮ್ ಹಿಂಗಿರುತ್ತೆ ಕ್ಯೂ, ಅಷ್ಟು ರಶ್ ಇರುತ್ತೆ. ಆಮೇಲೆ ಇಲ್ಲಿ ಆನ್ಲೈನ್ ಬಿಲ್ಲಿಂಗ್ ಇದೆ. ನೀವು ಆನ್ಲೈನ್ ಬಿಲ್ಲಿಂಗ್ ಇಲ್ಲೇ ತೊಗೋಬೋದು. ಎನಿ ಟೈಮ್ ಹಿಂಗೆ ಬಿಲ್ಲಿಂಗಲ್ಲಿ ಕ್ಯೂ ನಿಂತಿರ್ತಾರೆ ಜನ. ಇದು ನೋಡ್ಬೋದು. ಇಲ್ಲಿ ನಿಮಗೆ ಎಲ್ಲ ಡಿಸ್ಪ್ಲೇ ಇದೆ ಬೋರ್ಡಲ್ಲಿ, ಎಲ್ಲ ರೇಟ್ಸ್ ಇದೆ, ಏನೇನಿದೆ ಅಂತೇಳಿ. ಇಲ್ಲಿಂದ ಬಂದ ತಕ್ಷಣ ಈಗ ಎಂಟ್ರಿ ಆಗ್ತೀರಾ. ಎಂಟ್ರಿ ಆದಾಗ ಒಳಗೆ ನೋಡ್ಬೋದು. ಸಿಕ್ಕಾಪಟ್ಟೆ ಆಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಪ್ಲೇಸ್ ಎಲ್ಲ ಭಾಳ ಚೆನ್ನಾಗಿದೆ. ಫುಲ್ಲು ಲೈಟಿಂಗ್ ಇದೆ. ಬೆಳಿಗ್ಗೆ ಅನ್ನಿಸ್ತದೆ ಆ ರೀತಿಯಾಗಿ ಸಿಕ್ಕಾಪಟ್ಟೆ ಬೆಳಕಿದೆ. ಆಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ ನೋಡಿ. ಅದೇ ರೀತಿಯಾಗಿ ಇಲ್ಲಿ ಭಾಳಷ್ಟು ಜನ ಕೂತ್ಕೊಳ್ತಾರೆ. ಅಂದರೆ ವಯಸ್ಸಾದವರಿಗೆಲ್ಲ, ಏಜ್ ಆದವ್ರಿಗೆ ಹತ್ತಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಕೆಳಗೆ ಕೂತ್ಕೊಳ್ತಾರೆ. ಇಲ್ಲೂ ಕೂಡ ಭಾಳಷ್ಟು ಜನ ತಿಂತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಮುಂದೆ ಬಂದರೆ ಇಲ್ಲಿ ಮೇಯ್ನು ನಿಮಗೆ ದೋಸೆ ಕಾರ್ನರ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ದೋಸೆ ಕಾರ್ನರು. ಇದು ದೋಸೆ ಕಾರ್ನರು. ಎನಿ ಟೈಮ್ ದೋಸೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ದೋಸೆ ಇದ್ದೇ ಇರುತ್ತೆ. ಅದೇ ರೀತಿ ನೀವು ಈ ಕಡೆ ಬಂತು ಅಂತಂದರೆ ಸೌತ್ ಕಾರ್ನರು, ದಕ್ಷಿಣ ಕಾರ್ನರ್ ಅಂತಿದೆ. ಇಲ್ಲಿ ನಿಮಗೆ ಇಡ್ಲಿ, ಸೂಪು, ವಡೆ ಅದೆಲ್ಲ ಸಿಗುತ್ತೆ ಇಲ್ಲಿ. ಅದಕ್ಕೆ ಒಂದು ಮಾಡಿದ್ದಾರೆ. ಇದು ರೈಟ್ ಸೈಡ್ ಬರುತ್ತೆ. ಅದೇ ರೀತಿಯಾಗಿ ಇದು ಹ್ಯಾಂಡ್ ವಾಶ್ಗೆ ಮತ್ತು ಡ್ರಿಂಕಿಂಗ್ ಫೆಸಿಲಿಟಿ ಇದೆ. ವಾಟರ್ ಏನಪ್ಪ ಅಂತಂದರೆ ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ಮಾಮೂಲು ವಾಟರು, ಆರ್ಡಿನರಿ ವಾಟರ್ ಎರಡಿರುತ್ತೆ. ಇದು ದೋಸೆ ಕೌಂಟ್ರ್. ಇದು ಯಾವಾಗಲೂ ಬ್ಯುಸಿ ಇರುತ್ತೆ. ದೋಸೆ ಫುಲ್ ಬ್ಯುಸಿ ಇರುತ್ತೆ ಎನಿ ಟೈಮು. ಅದೇ ರೀತಿ ನೀವು ಲೆಫ್ಟಲ್ಲಿ ಬಂದರೆ ನಿಮಗೆ
ಸ್ಪೆಷಾಲಿಟಿ ಕೌಂಟರ್ ಅಂತಿದೆ. ಇಲ್ಲಿ ನಿಮಗೆ ಮಶ್ರೂಮ್ ರೈಸ್ ಆಗಲಿ ಅಥವಾ ಪೊಂಗಲ್ ಇರುತ್ತೆ, ಸ್ವೀಟ್ ಪೊಂಗಲ್ ಆಗಲಿ ನೋಡ್ಬೋದಲ್ಲ, ಅವಲಕ್ಕಿ ಆಗಲಿ ಪುಳಿಯೋಗರೆ ಆಗಲಿ ಇದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಒಟ್ಟಿನಲ್ಲಿ ಹೋಟೆಲ್ ಆಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಇದು ಬೆಳಗ್ಗೆ 7:30 ರಾತ್ರಿ 10 ಗಂಟೆವರೆಗೂ ಇರುತ್ತೆ. 10, 10:30, 11:30ವರೆಗೂ ಇರುತ್ತೆ. ಅಲ್ಲಿ ನೋಡ್ಬೋದು ನೀವು ಕೌಂಟ್ರಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಎಷ್ಟು ಜನ ಬ್ಯುಸಿ ಇರುತ್ತೆ, ಎನಿ ಟೈಮ್ ಕೌಂಟ್ರ್ ಬ್ಯುಸಿ ಇರುತ್ತೆ. ಹೊಸದಾಗಿದೆ ಓಪನ್ ಇದು. ಕಾಫಿ ಆ್ಯಂಡ್ ಟೀ ಫ್ರೆಶ್ ಆಗಿರುತ್ತೆ. ಕಾಫಿ ಭಾಳಷ್ಟು ಜನ ತಿಂಡಿ ತಿಂದಮೇಲೆ ಕಾಫಿ ಕುಡಿತಾರೆ. ಕೆಲವರು ಕಾಫಿ ಕುಡಿಯೋಕ್ಕೆ ಬರ್ತಾರೆ ಇಲ್ಲಿ. ಕಾಫಿ ಮಾತ್ರ ಭಾಳ ಟೇಸ್ಟಾಗಿರುತ್ತೆ ಅಂತ ಹೇಳ್ತಾರೆ. ಟೀಕಿನ ಕಾಫಿನೇ ಜಾಸ್ತಿ ಹೋಗ್ತಾ ಇರುತ್ತೆ, ಯಾಕಂದರೆ ಅವಾಗೇ ಕಾಯಿಸಿ ಕೊಡ್ತಾ ಇರ್ತಾರೆ ಕಾಫಿನ. ಇದು ಕಾಫಿ ಕೌಂಟ್ರು. ಮಸಾಲೆ ದೋಸೆ ತಗೊಂಡಿದ್ದೀವಿ, ಟೇಸ್ಟ್ ಚೆನ್ನಾಗಿದೆ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ. ನಮ್ದು ಇದೇ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ, ಟೇಸ್ಟ್ ಇಷ್ಟ ಆಯ್ತು. ಇದು ಹೊಸದಾಗಿ ಮಾಡಿರೋದಲ್ಲ, ಚೆನ್ನಾಗಿದೆ ಸರ್. ನಾನು ಉಪ್ಪಿಟ್ಟು ತಗೊಂಡಿದ್ದೆ, ಹುಡುಗರು ಇಡ್ಲಿ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಕಾಫಿ. ನಾನ್ ಫಸ್ಟ್ ಟೈಮ್ ಬಂದಿರೋದು, ಹುಡುಗರೆಲ್ಲ 4-5 ಸಾರಿ ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ, ಹತ್ರನೂ ಆಯ್ತು ನಮಗೆ. ರವಾ ದೋಸೆ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ ಟೇಸ್ಟ್. ಕಂಪೇರ್ ಟು ಬೇರೆ ಹೋಟ್ಲು ಬಹಳ ಚೆನ್ನಾಗಿದೆ ಟೇಸ್ಟ್. ರೇಟ್ ರೀಸನಬಲ್ ಇರ್ತದೆ, ಕಾಸ್ಟ್ಲಿ ಏನು ಅನಿಸ್ತಾ ಇಲ್ಲ. ಬಹಳ ಚೆನ್ನಾಗಿದೆ ತಿಂಡಿ ಮಾತ್ರ. ಕಾಫಿನೂ ಚೆನ್ನಾಗಿದೆ, ಮಸಾಲೆ ದೋಸೆ ಚೆನ್ನಾಗಿದೆ, ಉಪ್ಪಿಟ್ಟು ಚೆನ್ನಾಗಿದೆ, ವಡೆ ಚೆನ್ನಾಗಿದೆ, ಇಡ್ಲಿ ಅಂತೂ ಸೂಪರು. ಇಡ್ಲಿ ಸೂಪರು, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಜೊತೆಗೆ ಒಂಥರ ನಾವು ರಾಮೇಶ್ವರಕ್ಕೆ ಟ್ಯಾಲಿ ಮಾಡಕ್ ಹೋದಾಗ ಇದು ಚಿಕ್ಕದಾಗೆ ಚೊಕ್ಕೋಗಿದೆ. ಇಡೀ ಮಲ್ಲೇಶ್ವರದಲ್ಲಿ ಒಂದು 5-6 ದೊಡ್ಡ ಹೋಟ್ಲು ಏನವೆ ಅವು ಎಲ್ಲವಕ್ಕೂ ಚಾಲೆಂಜ್ ಮಾಡುವಂತ ಹೋಟ್ಲು ಇದು. ಹೆಚ್ಚು ಕಡಿಮೆ ಎಲ್ಲ ಚಾಲೆಂಜ್ ಮಾಡುತ್ತೆ. ಮಲ್ಲೇಶ್ವರದಲ್ಲಿ 7ನೇ ಕ್ರಾಸ್ ಅಲ್ಲಿ CTR ಒಂದಿದೆ, ಇಲ್ಲಿ ವೀಣಾ ಸ್ಟೋರ್ ಇದೆ. ಅವೆರಡು ಬಿಟ್ರೆ ಉಳಿದ ಎಲ್ಲ ಕಡಿಮೆ ಆಗಿರೋದ್ರಿಂದ ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಅಂದ್ರೆ ಸಿಕ್ಕಾಪಟ್ಟೆ ಜನ. ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. ಕುತ್ಕೊಳ್ಳಕ್ಕೆ ಇದೆಲ್ಲ ಏನ್ ವ್ಯವಸ್ಥೆ ಮಾಡಿದಾರಲ್ಲ ತುಂಬಾ ಸೂಪರ್ ಆಗಿದೆ. ದಿನ ನಾವು ತುಂಬಾ ಸುಖ ಅನುಭವಿಸ್ತಾ ಇದ್ದೀವಿ ಇಲ್ಲಿ. ಲೈಫ್ ಅಂದ್ರೆ ಸುಖ ಅಂದ್ರೆ ಈ ಜನ ನೋಡ್ಕೊಂಡು ಎಲ್ಲ ಒಂಥರ ಏನೋ ಒಂಥರ ನಾವು ಜಾತ್ರೆಯಲ್ಲಿ ಇದ್ದಂಗೆ ಸುಖನ ರಿಯಲ್ ಆಗಿ ಅನುಭವಿಸ್ತಾ ಇದೀವಿ. ಬಹಳ ಖುಷಿ. ಇಲ್ಲಿ ಯಾರು ಓನರ್ಸ್ ಇದಾರೋ, ಪಾರ್ಟ್ನರ್ಸ್ ಅಂತ ಮುಖ್ಯಸ್ಥರು ಏನಿದಾರೋ ಅವರು ತುಂಬಾ ಜವಾಬ್ದಾರಿಯಿಂದ ತಿರುಗಾಡ್ಕೊಂಡು ಎಲ್ಲ ಪ್ರತಿಯೊಂದು ಸ್ಟೆಪ್ ಚೆಕ್ ಮಾಡ್ತಾರೆ. ಹೆಂಗೆ ಯಾರಿಗೆ ಎಲ್ರಿಗೂ ತಿಂಡಿ ಸರಿಯಾಗಿ ತಲುಪ್ತಾ ಇದೆಯಾ, ಯಾವ ರೀತಿ ಕಾಫಿ ಚೆನ್ನಾಗಿದ್ಯಾ. ಸ್ವಲ್ಪ ಕಾಫಿ 1-2 ದಿನ ಸುಮಾರಾಗಿತ್ತು, ಆಮೇಲೆ ಸ್ವಲ್ಪ ಕಮ್ಮಿ ಇದೆ, ಬೇರೆ ಹೋಟ್ಲ್ ತರ ಇಲ್ಲ ಅಂತ ತಕ್ಷಣನೇ 2 ದಿನಕ್ಕೆ ಕಾಫಿ ಸೂಪರ್ ಮಾಡಾಕ್ಬಿಟ್ರು. ಈಗ ಕಾಫಿ ಚೆನ್ನಾಗದೆ ಅಂತಾರೆ. ರಶ್ ಇದೆ, ಕಾಫಿ ಚೆನ್ನಾಗದೆ ಅಂತ ಎಲ್ರು ಹೇಳಕ್ ಶುರು ಮಾಡ್ಬಿಟ್ರು. ಮಶ್ರೂಮ್ ರೈಸ್ ತೊಗೊಂಡಿದ್ದೀನಿ 110, ಒಂದು ಮಸಾಲೆ ದೋಸೆ ತೊಗೊಂಡಿದ್ದೀನಿ 90 ರೂಪೀಸ್ ಇದೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ, ಬನ್ನಿ ನೋಡಿ. ಇದು ಮಶ್ರೂಮ್ ರೈಸ್, ರೈತಾ ಇದೆ, ಚಟ್ನಿ ಇದೆ, ಚಟ್ನಿ ಇರುತ್ತೆ. ಚಟ್ನಿ ಬೇಕಾದ್ರೂ ತಿನ್ಬೋದು ನೀವು. ಚೆನ್ನಾಗಿದೆ, ಚಟ್ನಿ ಕೂಡ ಚೆನ್ನಾಗಿದೆ. ಅದೇ ರೀತಿಗೆ ರೈತಾ ಇರುತ್ತೆ ನೋಡಿ. ಚೆನ್ನಾಗಿದೆ. ರೈತ ಸ್ವಲ್ಪ ಹುಳಿ ಬರುತ್ತೆ. ಮೊಸರು ಬಜ್ಜಿ ಅನ್ಕೊಬೋದು, ರೈತ ಅನ್ಕೊಬೋದು, ಹುಳಿ ಬರುತ್ತೆ ಲೈಟಾಗಿ. ಚೆನ್ನಾಗಿದೆ, ಅಂದರೆ ಟೇಸ್ಟ್ ಆಗಿದೆ ಒಂಥರ ತಿನ್ನೋದಕ್ಕೆ. ಮಸಾಲ ದೋಸೆ ತೊಗೊಂಡಿದ್ದೀನಿ. ಮಸಾಲ ದೋಸೆ 90 ರೂಪೀಸು. 110 ಮಶ್ರೂಮ್ ಬಿರಿಯಾನಿ 110 ಆಗುತ್ತೆ. ಇದು ಹಾಕಿದ್ದಾರೆ, ಆಲೂಗಡ್ಡೆ ಪಲ್ಯ ನೋಡ್ಬೋದು ದೋಸೆ ಹೇಗಿದೆ ಅಂತೇಳಿ.
ಇಲ್ಲಿ ನೋಡಿ ಆಲೂಗಡ್ಡೆ ಪಲ್ಯ, ಇದು ಚೆನ್ನಾಗಿದೆ. ಈ ಚಟ್ನಿ, ಕೆಂಪು ಚಟ್ನಿ ಚೆನ್ನಾಗಿದೆ, ಈ ಚಟ್ನಿನೂ ಚೆನ್ನಾಗಿದೆ. ದೋಸೆ ಚೆನ್ನಾಗಿದೆ. ಅದೇ ರೀತಿ ಏನಪ್ಪ ಆಲೂಗಡ್ಡೆ ಪಲ್ಯ ಏನಾಗಿದೆ ಅದು ಕೂಡ ಭಾಳ ಚೆನ್ನಾಗಿದೆ. ಈ ಚಟ್ನಿನೂ ಚೆನ್ನಾಗಿದೆ. ಬಂದರೆ ದೋಸೆ ಮಾತ್ರ ಮಿಸ್ ಮಾಡಿಬಿಡಿ, ದೋಸೆ ಟ್ರೈ ಮಾಡಿ, ದೋಸೆ ಭಾಳ ಚೆನ್ನಾಗಿದೆ. ದೋಸೆ ತೊಗೊಂಡಿದ್ವಿ, ಆಮೇಲೆ ಒಂದು ಖಾಲಿ ದೋಸೆ, ಇಡ್ಲಿ, ವಡ ತುಂಬ ಚೆನ್ನಾಗಿದೆ. ಸೂಪರ್ ದೋಸೆ ಆಲ್ಮೋಸ್ಟ್ CTR ಟ್ರೆಡಿಷನಲ್ ಲುಕ್ಕು ವಿತ್ ಸೊಫಿಸ್ಟಿಕೇಟೆಡ್ ಮ್ಯಾನೇಜ್ಮೆಂಟ್. ಜಯನಗರ್ ರೆಗ್ಯುಲರ್ ಆಗಿ ಹೋಗ್ತಾ ಇದೆ, ಇದು ಈಗ ರೀಸೆಂಟ್ಲಿ ಶುರು ಆಗಿದೆ. ತುಂಬಾ ಸಂತೋಷ ಇದೆ. ಅದೇ ಟೇಸ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಕ್ಲೆನ್ಲಿನೆಸ್ ಇರಲಿ, ಹೈಜೀನ್ ಇರಲಿ, ಟೇಸ್ಟ್ ಇರಲಿ, ಫ್ಯಾಂಟಾಸ್ಟಿಕ್. ಆಂಬಿಯನ್ಸ್ ತುಂಬಾ ದೊಡ್ಡದಾಗಿದೆ, ವಿಶಾಲವಾಗಿದೆ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕೂತ್ಕೊಳ್ಳೋಕೆ ಜಾಗ ಇದೆ. ಸ್ವಲ್ಪ ಇದ್ರೆ ಎಷ್ಟಿದ್ರು ಸಾಕಾಗಲ್ಲ, ಬಟ್ ಕೂತ್ಕೊಳ್ಳಕ್ ವಯಸ್ಸಾರು ಬಂದ್ರೆ ಕೂತ್ಕೊಳ್ಳಕ್ಕೆ ಬೇಕಾಗುತ್ತೆ. ಫ್ಯಾಮಿಲಿ ಬಂದಿದೆ, 9 ಜನ ಬಂದಿದ್ದೀವಿ. ನಾವು ಜಯನಗರ್ ರೆಗ್ಯುಲರ್ ಆಗಿ ಹೋಗೋದು. ಇವಾಗ ಬಂದೆ, ಇಸ್ಕಾನ್ ಬಂದೆ, ಅಲ್ಲೇ ಹೋಗಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. 1 ತಿಂಗಳಾಗಿದೆ ಅಲ್ಲ ಚೆನ್ನಾಗಿದೆ. ಇಡ್ಲಿ ತಗೊಂಡಿದೀವಿ, ಬೆಣ್ಣೆ ಮಸಾಲೆ ದೋಸೆ ಚೆನ್ನಾಗಿದೆ, ರೇಟು ರೀಸನೇಬಲ್ ಇದೆ. ನಾನು ಇಡ್ಲಿ ವಡ, ಇವನು ಪುಳಿಯೋಗರೆ. ನಾವು ಜಯನಗರ್ಗೆ ಹೋಗ್ತಾ ಇದ್ವಿ, ಸೊ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ಆಲ್ಮೋಸ್ಟ್ ಸೇಮ್ ಟೇಸ್ಟ್ ಅನ್ಸ್ತು, ಬಟ್ ಚೆನ್ನಾಗಿದೆ. ಬಟ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಮೇಜರ್ ಇದು ಒಂಥರ ಮಲ್ಟಿ ಸ್ಟೆಪ್ ಮಾಡಿದಾನೆ, ಸೊ ಅದು ತುಂಬಾ ಚೆನ್ನಾಗಿದೆ. ರಾಮೇಶ್ವರಂ ಕೆಫೆ ತರ ಒಂದು ಮಾಡರ್ನ್ ಆಗಿ, ಕ್ಲೀನ್ ಆಗಿ, ಓಪನ್ ಕಿಚನ್ ತರ ಮಾಡ್ತಿದ್ದಾರೆ. ಬೆಂಗಳೂರು ಕೆಫೆ ಮಲ್ಲೇಶ್ವರಂ ಬಂದಿರೋದು ತುಂಬಾ ಒಳ್ಳೇದು ಅನಿಸ್ತಾ ಇದೆ. ಒಂಥರ ಚೆನ್ನಾಗಿದೆ. ಒಂದು ಈ ರೋಡ್ಗೆ ಬೆಂಗಳೂರು ಕೆಫೆ ಬಂದಿರೋದು ತುಂಬಾ ವಿಶಾಲವಾಗಿದೆ. ಒಂಥರ ಡಿಫ್ರೆಂಟ್ಲಿ ನೋಡಕ್ಕೆ ಒಂಥರ ಚೆನ್ನಾಗಿದೆ. ನಾನು ಇನಾಗ್ರೇಷನ್ಗೂ ಬಂದಿದ್ದೆ. ಆನಿಯನ್ ದೋಸೆ ಅಂತ ಮಸ್ತ್. ಹೌದು, ಕಾಫಿಗೆ ಬರ್ತಾ ಇರ್ತೀವಿ, ಇವತ್ತು ಟಿಫನ್ ಬಂದ್ವಿ. ಆನಿಯನ್ ದೋಸೆ ವಂಡರ್ಫುಲ್. ಕಾಫಿ ಭಾಳ ಚೆನ್ನಾಗಿದೆ. ಹೌದು, ಕಾಫಿ ತುಂಬಾ ಚೆನ್ನಾಗಿದೆ. ಆನಿಯನ್ ದೋಸೆ ಅಂತೂ ಮಸ್ಟ್. ಕ್ರೌಡ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಖಾರವಾಗಿ ಬೇರೆ ಕಡೆಗಿಂತ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಚಪಾತಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಚಟ್ನಿ ಒಳ್ಳೆ ಗಟ್ಟಿಗೆ ಚಟ್ನಿ. ಆಮೇಲೆ ಆಂಬಿಯನ್ಸ್ ಚೆನ್ನಾಗಿದೆ, ಒಳ್ಳೆ ಲೈಟ್ ಇದೆ. ಬೆಳಿಗ್ಗೆ ಬಂದರೆ ಇನ್ನೂ ಲೈಟ್ ಜಾಸ್ತಿ ಇರುತ್ತೆ. ಅಮೇಜಿಂಗ್ ಲೈಟ್ ಬೆಳಿಗ್ಗೆ. ಒಂದ್ಸಲಿ ಬಂದಿದ್ದೀನಿ, 2ನೇ ಸಲ. ವಿಜಯನಗರದಿಂದ ನಮ್ಮ ಬ್ರದರ್ ಇಲ್ಲ, ನಮ್ಮ ಸಿಸ್ಟರ್ ಎಲ್ಲ ಬಂದಿದ್ದಾರೆ. ಅದಕ್ಕೆ ಹೌದು, ಚೆನ್ನಾಗಿದೆ. ನೋಡಿ, ನಾನು ಕಾಫಿ ತಗೊಂಡಿದ್ದೀನಿ ತಿಂಡಿ ಆದಮೇಲೆ. ಕಾಫಿ ಇಲ್ಲೆಲ್ಲ ಭಾಳ ಚೆನ್ನಾಗಿರುತ್ತಂತೆ, ಕಾಫಿ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಎಲ್ಲರೂ ಕಾಫಿ ತಿಂಡಿ ತಿಂದಾದ್ಮೇಲೆ ಎಲ್ಲರೂ ಕಾಫಿ ಕುಡಿದು ಹೋಗ್ತಾರೆ. ಟೇಸ್ಟ್ ನೋಡ್ಬೋಣ ಕಾಫಿದು. ಚೆನ್ನಾಗಿದೆ ಕಾಫಿ, ಚೆನ್ನಾಗಿದೆ ಸರ್ ಕಾಫಿ ಚೆನ್ನಾಗಿದೆ. ಕಾಫಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತಿಂಡಿ ತಿಂದಾದ್ಮೇಲೆ ಕಾಫಿ ಕುಡೀರಿ, ಭಾಳ ಚೆನ್ನಾಗಿದೆ. ಅದೇ ರೀತಿ ಸಾಕಷ್ಟು ಜನ ಕಾಫಿ ಕುಡಿಯೋಕ್ಕೆ ಇಲ್ಲಿ ಬರ್ತಾರೆ. ಚೆನ್ನಾಗಿದೆ ಕಾಫಿ ಮಾತ್ರ ಟೇಸ್ಟ್. ಬೆಂಗಳೂರು ಕೆಫೆ ಮಲ್ಲೇಶ್ವರಂ 17th ಕ್ರಾಸಲ್ಲಿ ಬರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ಸು, ಲೊಕೇಶನು, ಫೋನ್ ನಂಬರ್ ಹಾಕಿರ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಬಂಧುಗಳೆಲ್ಲ. ಬಾಯ್ ಬಾಯ್, ಸಿ ಯು.